ಶ್ರೀ ಗುದ್ನೇಶ್ವರ ಗ್ರಾಮದ ಹಾಗೂ ದಾನಿಗಳಿಂದ ಪ್ರಸಾದ ಸೇವೆ ಯಶಸ್ವಿ. ಪ್ರಭುಲಿಂಗ ದೇವರು ಕುಕನೂರು ಪಟ್ಟಣದ ಗುದ್ನೇಶ್ವರ ಸ್ವಾಮಿಯ ರುದ್ರಮುನೀಶ್ವರ ಪಂಚ ಕಳಸ ಮಹಾರಥೋತ್ಸವವು ಗುರುವಾರ ಸಾಯಂಕಾಲ 4 ಗಂಟೆಗೆ ನೆರೆದ ಸಾವಿರಾರು ಭಕ್ತಾದಿಗಳ ಜಯ ಘೋಷದೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಮಠದಲ್ಲಿ ಅನ್ನ ಸಂತರ್ಪಣೆ. ಗುದ್ನೇಶ್ವರ ಸ್ವಾಮಿ ಮಠದ, ನೀಲಗುಂದ ಮಠದ ಪ್ರಭುಲಿಂಗ ದೇವರು ಜಾತ್ರೆಗೆ ಆಗಮಿಸುವ ಲಕ್ಷಾಂತರ ಭಕ್ತಾದಿಗಳಿಗೆ ಪ್ರತಿ ವರ್ಷ ಅನ್ನ ಸಂತರ್ಪಣೆ ನಡೆಸುತ್ತಿರುವುದು ವಿಶೇಷವಾಗಿದ್ದು, ಪ್ರತಿಯೊಬ್ಬ ಭಕ್ತಾದಿಗಳು ಪ್ರಭುಲಿಂಗ ದೇವರ ದರ್ಶನ ಆಶೀರ್ವಾದ ಪಡೆದು ಪುನೀತರಾಗುವುದು ಕಂಡುಬಂದಿತು. ಜಾತ್ರೆ ನೆರವೇರಿ 5ನೇ ದಿನ ಸೋಮವಾರದಂದು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತಾದಿಗಳ ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ನೀಲಗುಂದ ಮಠದ ಪ್ರಭುಲಿಂಗ ದೇವರು ಮಾತನಾಡಿ, ಇಂತಹ ಜಾತ್ರಾ ಉತ್ಸವ ಅನ್ನ ಸಂತರ್ಪಣೆಯಂತಹ ಕಾರ್ಯಕ್ರಮಗಳು ನೆರವೇರಬೇಕಾದರೆ ಶ್ರೀ ಗುದ್ನೇಶ್ವರ ಮಠದ ಗುರು ಹಿರಿಯರು, ಯುವಕರು ಹಾಗೂ ಭಕ್ತರ ಸಹಾಯ, ಸಹಕಾರ ಮಾಡುವುದರಿಂದ ಲಕ್ಷಾಂತರ ಭಕ್ತಾದಿಗಳು ಪ್ರಸಾದ ಸೇವಿಸಲು ಸಹಾಯವಾಗಿದೆ ಎಂದು ಹೇಳಿದರು. ನಿರ್ಭಯ ದೃಷ್ಟಿ ನ್ಯೂಸ್ ಸಂಪಾದಕರು ಚೆನ್ನಯ್ಯ ಹಿರೇಮಠ, ಕುಕನೂರು. ದಾರಿ ಬರಬೇಡಿ ಬಿಡ್ತೀರಿ ಈಶ್ವರ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವದ ಈ ಶುಭಾವಸರದಲ್ಲಿ ವಿಜೃಂಭಣೆಯಿಂದ ನಡೀತಾ ಇರತಕ್ಕಂಥ ಈ ಜಾತ್ರೆಯಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ದಾಸೋಹ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತು ಅಂತ ತಿಳ್ಕೊಂಡು ಖುಷಿಯನ್ನು ವ್ಯಕ್ತಪಡಿಸ್ತಾ 5 ದಿನಗಳ ಪರ್ಯಂತರವಾಗಿ ಬಹಳಷ್ಟು ಜನ ಭಕ್ತರು ಈ ದಾಸೋಹದಲ್ಲಿ ತಮ್ಮ ಅಮೃತ ಸಮಾನವಾದಂಥ ಒಂದು ಪ್ರಸಾದವನ್ನು ಸ್ವೀಕರಿಸಿ ಪುಣ್ಯಭಾಗಿಗಳಾಗಿದ್ದಾರೆ ಅನ್ನುವಂಥದ್ದು. ಮತ್ತು ಆ ನಿಮಿತ್ತ ಬಹಳಷ್ಟು ಜನ ಅಂತಂದ್ರೆ ತುಸು ಹೆಚ್ಚು ಕಡಿಮೆ 5 ದಿನದೊಳಗೆ ಒಂದು 50,000 ಜನ ಆದರೂ ಸಹಿತ ಈ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮತ್ತು ಈ ಹಿನ್ನೆಲೆಯೊಳಗೆ ಬಹಳಷ್ಟು ಜನ ಭಕ್ತಾದಿಗಳು ಸಹಿತ ಇದರಲ್ಲಿ ಸಹಕಾರ ಮಾಡಿದ್ದಾರೆ. ಮತ್ತು ಈ ಊರಿನ ಎಲ್ಲ ಭಕ್ತರು ಮತ್ತು ಗಣ್ಯರು ಎಲ್ಲರೂ ಸಹಿತ ಸಹಕಾರ
ಮಾಡಿ ಈ ಕಾರ್ಯಕ್ರಮವನ್ನು ದಾಸೋಹವನ್ನು ಯಶಸ್ವಿಗೊಳಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತು ಆ ಜೊತೆಯೊಳಗೆ ಪ್ರತಿ ವರ್ಷವೂ ಸಹಿತ ಇದು ನಡೀತಾ ಇದೆ ಅನ್ನುವಂಥದ್ದು ಒಂದು ದೊಡ್ಡ ಖುಷಿಯನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ಮುಂದೆ ಬರತಕ್ಕಂಥ ಒಂದು ಜಾತ್ರೆಯಲ್ಲಿ ಸಹಿತ ಇದು ಹೆಚ್ಚಿನ ಮಟ್ಟದಲ್ಲಿ ದಾಸೋಹ ನಡೀಲಿ ಹಾಗೆ ಅಂತ ತಿಳ್ಕೊಂಡು. ಎಷ್ಟು ಜನಸಂಖ್ಯೆ ಸೇರಿರ್ಬೋದ್ರಿ ಬುದ್ಧಿ ಜಾತ್ರಾ ಸಮಯ ಮತ್ತು ಇದು ಪ್ರಸಾದ? ಜಾತ್ರಾ ಸಮಯದೊಳಗೆ ಕಡಿಮೆ ಅಂತಂದ್ರೆ ಜಾತ್ರೆಗೆ ಬಂದಂಥದ್ದನ್ನು ನೋಡೋದಾತಂದ್ರೆ ಒಂದು 2-2.5-3 ಲಕ್ಷ ಜನಗಳು ಸೇರಿದ್ದಾರೆ ಅನ್ನುವಂಥದ್ದು. ಈ 5ನೇ ದಿನದ ಜಾತ್ರೆಯಲ್ಲಿ ಸಹಿತ ಲಕ್ಷಾಂತರ ಭಕ್ತರು ಸೇರಿರುವುದಕ್ಕೆ ಈಗಿರತಕ್ಕಂಥ ಒಂದು ದಂಡೇ ಒಂದು ಸಾಕ್ಷಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ಪ್ರಸಾದವನ್ನು ಹೆಚ್ಚು ಕಡಿಮೆ ಒಂದು 10-15 ಸಾವಿರ ಜನ ಇವತ್ತು ಸ್ವೀಕಾರ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಸಂಜೆ ರಾತ್ರಿ ತನೂ ಸಹಿತ ಈ ಪ್ರಸಾದ ವಿತರಣೆ ನಡೀತಾ ಇದೆ ಅನ್ನುವಂಥದ್ದು. ಮತ್ತು ಎಲ್ಲ ದಾನಿಗಳು ಮತ್ತು ಎಲ್ಲರೂ ಸಹಿತ ಇದಕ್ಕೆ ಸಹಕಾರ ಕೊಟ್ಟು ಈ ಒಂದು ದಾಸೋಹವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅನ್ನುವಂಥದ್ದನ್ನು ಸಹಿತ ಹೇಳ್ತಾ ಇದ್ದೆ.